ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಇವತ್ತಿನ ನೀತಿ ಕಥೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ಊರಿಗೆ ಬರೋ ಕಾಡಿನ ದಾರಿಯಲ್ಲಿ ಒಂದು ದೊಡ್ಡ ಬಂಡೆನ ಇಟ್ಟು ಆ ಬಂಡೆ ಹಿಂದೆ ಬಚ್ಚಿಟ್ಕೊಂಡು ನಿಂತ್ಕೊಂಡ. ಜನರು ಏನ್ ಮಾಡ್ತಾರೆ ನೋಡೋಣ ಅಂತ. ಆ ದಾರಿಯಲ್ಲಿ ಆ ಆಸ್ಥಾನದವರು, ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲ ನಡ್ಕೊಂಡು ಹೋದ್ರು. ಆದ್ರೆ ಏನೂ ಮಾಡ್ಲಿಲ್ಲ. ಆ ಊರಿನ ಜನ ಕೂಡ ಅದೇ ದಾರಿಲಿ ನಡ್ಕೊಂಡು ಹೋದ್ರು. ಏನು ಇಷ್ಟು ದೊಡ್ಡ ಬಂಡೆ ಇದ್ರು ಇದ್ರ ಬಗ್ಗೆ ರಾಜರು ಏನು ಮಾಡೇ ಇಲ್ವಲ್ಲ ಅಂತ ಬೈಕೊಂಡು ಹೋದ್ರು. ಅದೇ ದಾರಿಯಲ್ಲಿ ಒಬ್ಬ ರೈತ ಬಂದ. ಅವನು ಒಂದು ದೊಡ್ಡ ತರಕಾರಿ ಬುಟ್ಟಿನ ಇಟ್ಕೊಂಡು ಬಂದ. ಈ ಬಂಡೆನ ನೋಡಿ, ಈ ಬಂಡೆ ಈ ದಾರಿಯಲ್ಲಿದ್ರೆ ಓಡಾಡೋರ್ಗೆ ಎಷ್ಟು ತೊಂದರೆ, ಇದನ್ನ ಹೇಗಾದ್ರೂ ಮಾಡಿ ಪಕ್ಕಕ್ಕೆ ಹಾಕ್ಬೇಕಲ್ಲ ಅಂತ ಆ ಬುಟ್ಟಿನ ಕೆಳಗಿಟ್ಟು 10 ನಿಮಿಷ ಕಷ್ಟಪಟ್ಟು ಆ ಬಂಡೆನ ತಳ್ಳಿ ಪಕ್ಕಕ್ಕೆ ಹಾಕ್ದ. ಆ ಬಂಡೆ ಕೆಳಗೆ ಒಂದು ಚೀಲ ಇತ್ತು. ಚೀಲದಲ್ಲಿ 100 ಚಿನ್ನದ ನಾಣ್ಯಗಳಿದ್ವು. ಜೊತೆಗೆ ಒಂದು ಚೀಟಿ ಇತ್ತು. ಈ ಬಂಡೆನ ಯಾರು ದಾರಿಯಿಂದ ಸರಿಸಿ ಪಕ್ಕಕ್ಕಿಡ್ತಾರೋ ಈ ನಾಣ್ಯಗಳು ಅವರಿಗೆ ಅಂತ ರಾಜ ಆ ಚೀಟಿನ ಬರ್ದಿಟ್ಟಿದ್ದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದಾರಿಯಲ್ಲಿ ನಮ್ಗೇನೇ ಆಬ್ಸ್ಟಿಕಲ್ ಬಂದರೂ ಅದನ್ನ ಕಷ್ಟ ಅಥವಾ ನೆಗೆಟಿವ್ ಆಗಿ ತಗೊಳ್ಬಾರ್ದು. ಅದನ್ನ ಒಂದು ಆಪರ್ಚುನಿಟಿ ಅಂತ ನಾವು ಸ್ವೀಕರಿಸಿದ್ರೆ ನಮಗೆ ತುಂಬಾ ಒಳ್ಳೇದಾಗತ್ತೆ. ಸೊ ಇದೇ ವಿಷಯದೊಂದಿಗೆ ನಮ್ಮ ಜೊತೆ ಇವತ್ತು ಯಾವ ಗೆಸ್ಟ್ ಇದ್ದಾರೆ ಅಂತ ನೋಡೋಣ ಬನ್ನಿ. ನವ್ಯ ಅವರೇ, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮಗೆ ತನ್ಮಯ ಕಶ್ಯಪ್ ಶೋಗೆ ಸ್ವಾಗತ. ಥ್ಯಾಂಕ್ ಯು. ಯು ವೆಲ್ಕಮ್. ಓಕೆ, ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ. ನೀವು ಈಗ ಯಾವ ಸೀರಿಯಲ್ ಮಾಡಿದ್ದೀರಾ ಅಥವಾ ಪ್ರಸ್ತುತ ಯಾವ ಸೀರಿಯಲ್ ಬರ್ತಾ ಇದೆ ಅಂತ? ಪ್ರೊಫೆಷ್ನಲ್ ಲೈಫ್ ಬಗ್ಗೆ ನಾನೀಗ ಪ್ರೆಸೆಂಟ್ ಲಕ್ಷ್ಮೀ ಪರಮ ಸೀರಿಯಲ್ ಮಾಡ್ತಿದ್ದೀನಿ. ಇದರ ಜೊತೆಗೆ ಜಿ ಕನ್ನಡದಲ್ಲಿ ಆತ್ಮಬಂಧನ ಅಂತ ಇನ್ನೇನು ಶುರು ಆಗ್ತಿದೆ. ಪ್ರೋಮೋ ನೀವೆಲ್ಲ ನೋಡ್ತಿದ್ದೀರಾ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಮುಂಚೆ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ. ಈ ಬಂಧನ, ಪುಟ್ಟಗೌರಿ ಮದುವೆ, ಅಮ್ಮ ನಿನಗಾಗಿ, ಇನ್ನೊಂದಷ್ಟು ಲಿಸ್ಟ್ ಇದೆ. ಆ್ಯಂಡ್ ಫಿಲ್ಮ್ಸ್ ಒಂದು 4 ಫಿಲ್ಮ್ಸ್ ಮಾಡಿದ್ದೀನಿ ಆ್ಯಸ್ ಅ ಲೀಡ್ ಕ್ಯಾರೆಕ್ಟರ್. ಈಗ ಪ್ರೆಸೆಂಟ್ ರಿಲೀಸಿಗೆ ರೆಡಿ ಇರೋದು ಗಾಂಚಲಿ ಅಂತ. ಪ್ರಾಬಬ್ಲಿ ನೀವೆಲ್ಲ ಗಾಂಚಲಿ ಸಾಂಗ್ ಕೇಳಿರ್ತೀರ, ತುಂಬ ಹಿಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ 23rd ರಿಲೀಸಿಗೆ ರೆಡಿ ಆಗಿದೆ. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ಹೇಳಿ. ನೀವು ಸ್ಕೂಲಲ್ಲಿ ತುಂಬ ಸ್ಟೂಡಿಯಸ್ಸಾ ಅಥವಾ ತುಂಬ ತರಲೆ ಮಾಡ್ತಾ ಇದ್ದಂಥ ವ್ಯಕ್ತಿನ, ಹೇಗೆ? ಇಲ್ಲ, ತರಲೆ ಅಂತ ನಾನು ಯಾವುದೂ ಜಾಸ್ತಿ ಮಾಡಿಲ್ಲ. ಬಿಕಾಸ್ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಮನೆ ಪಕ್ಕದಲ್ಲೇ ಇದ್ದಿದ್ದು ಸ್ಕೂಲು, ತುಂಬ ದೂರ ಎಲ್ಲೂ ಹೋಗೋ ಹಾಗಿರಲಿಲ್ಲ, ಚಾನ್ಸೇ ಇಲ್ಲ. ಸೊ ಹಾಗಾಗಿ ಆನ್ ಟೈಮ್ ಸ್ಕೂಲು, ಆನ್ ಟೈಮ್ ಮನೆ. ಟ್ಯೂಷನ್ಸ್ ಅಂತ ಏನೂ ಹಾಕಿರಲಿಲ್ಲ. ಬಿಕಾಸ್ ನಾನೇನು ತೀರಾ ಪವರ್ ಅಂತ ಏನೂ ಇರಲಿಲ್ಲ. ಸೊ ಮನೇಲೆ ಕುತ್ಕೊಂಡು ಓದ್ಕೋತಾ ಇದ್ದೆ, ಹಾಗೆಲ್ಲ ಮಾಡ್ತಿದ್ದೆ. ಆ್ಯಂಡ್ ದೆನ್ ತರಲೆ ಕೆಲಸಗಳು ಸ್ಕೂಲಲ್ಲಿ ತುಂಬ ಕಮ್ಮಿನೇ, ಜಾಸ್ತಿ ಯಾವುದೂ ಮಾಡಿಲ್ಲ ನಾನು. ಪಾಪದ ಹುಡುಗಿ. ಹೌದು, ಒಂಥರ ಸ್ಕೂಲಲ್ಲಿ ನಾನು ಹಾಗೆ ಇದ್ದೆ. ನೀವು ಕಾಲೇಜಲ್ಲಿ ಕೂಡ ಕ್ಲಾಸಸ್ ಬಂಕ್ ಮಾಡಿಲ್ಲ ಅಂತ ಹೇಳಿದ್ರಿ. ಹೌದು, ನನಗೆ ಅಪ್ಪ ಆಕ್ಸ್ಫರ್ಡ್ ಕಾಲೇಜಲ್ಲೇ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ನನಗೆ ಆಪ್ಷನ್ನೇ ಇರಲಿಲ್ಲ. ನಾನು ಆಕ್ಸ್ಫರ್ಡಲ್ಲೇ ಓದಬೇಕಾಗಿತ್ತು. ಅಪ್ಪ ಬೇರೆ ಕಾಲೇಜಿಗೆ ಸೇರಿಸಲ್ಲ ಅಂತ ಹೇಳಿದರು. ನಾನು ಹಾಗೂ ಒಂದಷ್ಟು ಅಪ್ಲಿಕೇಶನ್ಸ್ ತೊಗೊಂಬಂದು, ಪಪ್ಪ ಈ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ. ಈ ವಾಸ್ ಲೈಕ್, ನೋ, ನಾನು ಕೆಲಸ ಮಾಡ್ತಿರೋ ಕಾಲೇಜೇ ಇದೆಯಲ್ಲ, ನಿಂಗೆ ಯಾಕೆ ಬೇರೆ ಕಾಲೇಜಿಗೆ ಹೋಗಬೇಕು ಅಂತ. ಸೊ ಹಾಗಾಗಿ ನಂಗೆ ಆಪ್ಷನ್ನೇ ಕೊಟ್ಟಿಲ್ಲ ಅಪ್ಪ. ಇಲ್ಲ, ನೀನು ಅಲ್ಲೇ ಓದಬೇಕು, ಇಲ್ಲ ಮನೇಲಿರು ಅಂತ ಹೇಳಿದ್ರು. ಓಕೆ ಫೈನ್, ನೀನೇನು ಓದಲೇಬೇಕಲ್ವಾ, ಅದಕ್ಕೆ ಫೈನ್, ಓಕೆ ಓದ್ತೀನಿ ಅಂತ. ಸೊ ಹಾಗಾಗಿ ನಂಗೆ ಎಲ್ಲೂ ಬಂಕ್ ಹಾಕೋದಕ್ಕೆ ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಸುತ್ತೋದಕ್ಕೆ, ಸಿನಿಮಾ ನೋಡೋದಕ್ಕೆ, ಟ್ರಿಪ್ಸ್ಗೆ ಹೋಗೋದಕ್ಕೆಲ್ಲ ಯಾವುದಕ್ಕೂ ನಂಗೆ ಆಪ್ಷನ್ನೇ ಸಿಕ್ಕಿಲ್ಲ. ಬಟ್ ಇದೆಲ್ಲಾನು ಸೇರಿಸಿ ನೀವು ಒಟ್ಟಿಗೆ ನಿಮ್ಮ ಲೈಫ್ ಪಾರ್ಟ್ನರ್ನ ಮೀಟ್ ಮಾಡಿದ್ಮೇಲೆ ಒಟ್ಟಿಗೆ ಹೋಗೋಕ್ ಬಿಟ್ಟಲ್ಲ ಅಲ್ಲ, ಇವಾಗ ಸುಳ್ಳು ಹೇಳ್ಬಿಟ್ಟು ಹೋಗ್ತೀನಿ ಅಂತ ಫುಲ್ ರಿವೆಂಜ್ ತಗೊಂಡಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಕಾಲೇಜ್ ಓದ್ತಾ ಇರ್ಬೇಕಾದ್ರೇನೆ ಒನ್ ಆಫ್ ದ ಮ್ಯೂಚುವಲ್ ಫ್ರೆಂಡಿಂದ ನನಗೆ ನನ್ನ ಹಸ್ಬೆಂಡ್ ಪರಿಚಯ ಆದರು. ಲೈಕ್ 8.5-9 years ಬ್ಯಾಕ್. ನಿಮ್ಮ ಹಸ್ಬೆಂಡ್ ಹೆಸರು? ಮುರಳಿ ಅಂತ. ಓಕೆ. ಸೊ ಅವ್ರ ಪರಿಚಯ ಆದಮೇಲೆ 1 year ಆ್ಯಸ್ ಯೂಶುವಲ್ ನಾರ್ಮಲ್ ಫ್ರೆಂಡ್ಸ್ ಥರ ಓಡಾಡಿಕೊಂಡು ಮೀಟ್ ಮಾಡಿಕೊಂಡು, ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನನ್ನ ಗುಡ್ ಥಿಂಗ್ ಅಂದರೆ ಅಪ್ಪ ಒಂದು ಮೊಬೈಲ್ ಕೊಡಿಸಿದ್ರು ನನಗೆ. ಅದು ಬೇಸಿಕ್ ಹ್ಯಾಂಡ್ಸೆಟ್ಟು. ಸೊ ಹಾಗಾಗಿ ಅದ್ರಲ್ಲಿ ಮೆಸೇಜ್ಗಳು ಮಾಡ್ತಾ, ಕಾಲ್ಸ್ ಮಾಡ್ತಾ, ಹಾಗೆ ಮ್ಯಾನೇಜ್ ಮಾಡ್ಕೊಂಡು 1 year ಫ್ರೆಂಡ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಂಗೆ ಗೊತ್ತಿತ್ತು ಅವ್ರಿಗೆ ಇಷ್ಟ ಇದೆ ಅಂತ. ನಂಗೆ ಗೊತ್ತಿತ್ತು ದ ವೇ ಆಫ್ ಹಿ ಕೇರ್ಸ್ ಮೀ ಎವ್ರಿಥಿಂಗ್. ಸೊ ಹಾಗಾಗಿ ನಂಗೆ ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಿತ್ತು. ಆ್ಯಂಡ್ ನಾನು ಇಷ್ಟಪಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ನಾವಿಬ್ಬರು ಹೇಳ್ಕೊಂಡಿರಲಿಲ್ಲ ಒಬ್ರಿಗೊಬ್ರು. ಅದಾದಮೇಲೆ ನಾನು ಹೇಳೋದಾ ಬೇಡವಾ ಅಂತ ಥಿಂಕ್ ಮಾಡಿ ಇಲ್ಲ, ನಾನು ಹೈಡ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅಮ್ಮ ಹತ್ರ ಹೋಗ್ಬಿಟ್ಟು ಹಿಂಗೆ ಇಷ್ಟಪಡ್ತಾ ಇದ್ದೀನಮ್ಮ, ಬಟ್ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಮುಂದಕ್ಕೆ ಅಂತ. ನಂಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಿದ್ದೆ.
ಹೌದಾ ಸರಿ ಆಯಿತು ಕರ್ಕೊಂಬ ಮೀಟ್ ಮಾಡ್ತೀವಿ ಫಸ್ಟು ನಾನು ಓಕೆ ಫೈನ್ ಬಂದರು ಮೀಟ್ ಮಾಡಿದ್ರು ಅಮ್ಮ ವಾಸ್ ಲೈಕ್ ಓಕೆ ಫೈನ್ ಒಪ್ಕೊಂಡ್ರು ಆಮೇಲೆ ಅಪ್ಪಗೆ ಮೀಟ್ ಮಾಡಿಸ್ದೆ ಕರ್ಕೊಂಬ ನಿಮ್ಮ ಅಪ್ಪ ಒಂದ್ಸಲಿ ಮಾತಾಡಲಿ ನಿಮ್ಮ ಅಪ್ಪ ಒಂದ್ಸಲಿ ಇದು ಮಾಡಲಿ ಅಂತ ಸರಿ ಕರ್ಕೊಂಡು ಬಂದು ಮೀಟ್ ಮಾಡಿಸ್ದೆ ನಮ್ಮ ಮನೇಲೇ ಮೀಟ್ ಮಾಡಿದ್ದು ಅಪ್ಪ ಲೈಕ್ ನೋ ಹಿ ಸೆಡ್ ಡೈರೆಕ್ಟ್ಲಿ ನೋ ನಂಗೆ ಇಷ್ಟ ಆಗಲಿಲ್ಲ ನನಗೆ ಇಲ್ಲ ಪಪ್ಪ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಹಿ ವಾಸ್ ಲೈಕ್ ನೋ ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನಾನು ಇನ್ನೇನ ನಮ್ಮ ಫ್ಯಾಮಿಲಿಗೆ ಮಾಡಿಕೊಡ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ದೆನ್ ಲೇಟ್ರ್ ಆನ್ ಹಾಗೆ ಒಂದು 2 years ಹೋಗ್ತಾ ಇತ್ತು ಅಪ್ಪ ನಾನು ಅವ್ರ ಜೊತೆ ಮಾತಾಡಿದ್ರೆ ಬೈಯೋದು ಅಂದರೆ ಡೈರೆಕ್ಟಾಗಿ ನನ್ನನ್ನು ಬಂದು ಬೈತಾ ಇರಲಿಲ್ಲ ಅಪ್ಪ ಅಮ್ಮಂಗೆ ಬೈಯೋರು ನೀನು ತುಂಬ ಅವಳಿಗೆ ಲೀನಿಯನ್ಸ್ ಕೊಟ್ಬಿಟ್ಟಿದ್ಯಾ ತುಂಬ ಅವಳು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತ ಬಟ್ ನನ್ನ ಹತ್ರ ಡೈರೆಕ್ಟಾಗಿ ಇವತ್ತವರೆಗೂ ಅಪ್ಪ ಬಂದು ನೀನು ಮಾಡಿದ ತಪ್ಪು ಮಗಳೇ ಅಂತ ಯಾವತ್ತಿಗೂ ಹೇಳಿಲ್ಲ ಏನಿದ್ರು ಅಮ್ಮ ಹತ್ರನೇ ಹೇಳಿ ಅಮ್ಮನ ಕಡೆಯಿಂದ ಹೇಳಿಸ್ತಿದ್ರು ಸೊ ಆಫ್ಟರ್ 2 years ನಮ್ಮ ಅಪ್ಪಂಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು ಸೊ ಆಗ ನನಗಿಂತ ಜಾಸ್ತಿ ಸ್ವಂತ ಮಗನ ಜಾಗದಲ್ಲಿ ನಿಂತು ಅವರು ನಮ್ಮ ಅಪ್ಪನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಐ ಥಿಂಕ್ ಅದನ್ನ ನಾನು ಹೇಳ್ಕೊಳಕ್ಕೂ ಆಗಲ್ಲ ಅಷ್ಟು ಹಗಲು ರಾತ್ರಿ ನಮ್ಮ ಅಪ್ಪನ ಜೊತೆಗೆ ಇದ್ದು ಹಾಸ್ಪಿಟಲಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಸೊ ಅಲ್ಲಿ ನಮ್ಮ ಅಪ್ಪಂಗೆ ಕಾನ್ಫಿಡೆಂಟ್ ಜಾಸ್ತಿ ಆಯಿತು ಓಕೆ ನನ್ನ ಮಗಳನ್ನ ಮಾಡಿಕೊಟ್ರು ಇವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಸೊ ಆಗ ಡ್ಯಾಡಿ ಲೈಕ್ ಓಕೆ ಅಮ್ಮ ನಿನ್ನ ಸೆಲೆಕ್ಷನ್ ಕರೆಕ್ಟ್ ಆಗಿದೆ ಐ ನೆವರ್ ಸೇ ನೋ ಫಾರ್ ಯು ಇದುವರೆಗೂ ನಾನು ನಿನ್ಗೆ ಯಾವುದಕ್ಕೂ ನೋ ಅಂತ ಹೇಳಿಲ್ಲ ಬಟ್ ಸ್ಟಿಲ್ ಇದಕ್ಕೆ ನಾನು ಹೇಳಿದ್ದೆ ಬಟ್ ಈಗ ಬೇಡ ನಿನ್ನಿಷ್ಟ ನನ್ನ ಇಷ್ಟ ಅಂತ ಹೇಳಿ ಒಪ್ಕೊಂಡ್ರು ಅದಾಗಿ ಒಂದು 4 years ಆದಮೇಲೆ ಮದುವೆ ಮಾಡ್ಕೊಂಡಿದ್ದು ಓಕೆ ಈ 2 years ಮಧ್ಯಾಹ್ನ ಅಥವಾ ಒಪ್ಕೊಂಡಾದ್ಮೇಲೆ ನೀವು ಸೀಕ್ರೆಟ್ ಆಗೆಲ್ಲ ಓಡಾಡಿದ್ದು ಅಮ್ಮಂಗೆ ಹೇಳ್ಬಿಟ್ಟಿದ್ದೆ ಅಮ್ಮಂಗೆ ಗೊತ್ತಿತ್ತು ಸೊ ನಾನು ಎಲ್ಲೇ ಹೋಗ್ಬೇಕಂದ್ರೂ ಅಮ್ಮನ ಪರ್ಮಿಷನ್ನ ಜಾಸ್ತಿ ತಗೋಬೇಕಿತ್ತು ಅಪ್ಪ ವಾಸ್ ಲೈಕ್ ಓಕೆ ಹೋಗ್ಬಾ ಆ ಥರ ಇದು ಮಾಡು ಸಪೋರ್ಟ್ ಮಾಡೋರು ಬಟ್ ಅಮ್ಮ ಕೇಳಿದ್ರೆ ಹೋಗು ಅಮ್ಮನ್ ಕೇಳು ಅಂತ ಹೇಳ್ತಿದ್ರ ಅಮ್ಮನ್ ಕೇಳು ಅಂತ ಏನೋ ಹೇಳ್ತಿರ್ಲಿಲ್ಲ ಹುಷಾರಾಗಿ ಹೋಗಿ ಬರ್ತೀಯ ಅನ್ನೋದಾದ್ರೆ ಹೋಗ್ಬಾ ಅಂತ ಹೇಳ್ತಿದ್ರು ಸೊ ಅಮ್ಮ ಒಪ್ಕೋತಾ ಇರಲಿಲ್ಲ ಯಾಕೆ ಹೋಗ್ಬೇಕು ಏನು ಬೇಕಾಗಿಲ್ಲ ಅಲ್ಲ ಹಂಗಿರುತ್ತೆ ಇಲ್ಲಿ ಹಿಂಗಿರುತ್ತೆ ಅಲ್ಲಿ ಏನಕ್ಕೆ ಹೋಗ್ತೀಯಾ ಇಲ್ಲಿ ಏನಕ್ಕೆ ಹೋಗ್ತೀಯಾ ನಾನು ಕಳ್ಸಲ್ಲ ಆ ಥರ ಸ್ವಲ್ಪ ರೂಡಾಗಿ ಮಾತಾಡೋದು ಸೊ ಹೀಗೆ ಒಂದ್ಸಲಿ ಫ್ರೆಂಡ್ಸ್ ಎಲ್ಲ ಗೋವಾ ಪ್ಲ್ಯಾನ್ ಮಾಡಿದ್ವಿ ಸೊ ಗೋವಾಗೆ ಹೋಗಬೇಕು ಏನು ಹೇಳೋದು ಆ್ಯಕ್ಚುಲಿ ನಾನು ಪ್ರತಿ ಇಯರ್ ನಾವು ಗೋವಾಗೆ ಹೋಗ್ತೀವಿ ನಮ್ದೊಂದು ಟ್ರೂಪ್ ಇದೆ ಸೊ ಫಸ್ಟ್ ಟೈಮ್ ನಾನು ಗೋವಾಗೆ ಹೋದಾಗ 2011 ಫಸ್ಟ್ ಟೈಮ್ ಗೋವಾಗೆ ಹೋದಾಗ ಮಮ್ಮಿಗೆ ಏನು ಹೇಳೋದು ಸುಳ್ಳು ಗೊತ್ತಿಲ್ಲ ಆಮೇಲೆ ಆವಾಗ ನಾನಿನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಸೊ ಯಾವುದೋ ಒಂದು ಕಂಪನಿಲಿ ವರ್ಕ್ ಮಾಡ್ತಿದ್ದೆ ಏರ್ಟೆಲ್ ಕಂಪನಿಲಿ ವರ್ಕ್ ಮಾಡ್ತಿದ್ದೆ ಸೊ ಆಗನೂ ಸುಳ್ಳು ಹೇಳಿ ಹೋಗಿದ್ದೆ ಅಮ್ಮ ಹತ್ರ ಅಮ್ಮ ನಾನು ಏರ್ಟೆಲ್ ಕಂಪನಿಯಿಂದ ನನಗೆ ಟ್ರೈನಿಂಗಿಗೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಇದು ಕಂಪಲ್ಸರಿ ಮ್ಯಾಂಡೇಟ್ರಿ ಎಲ್ಲರೂ ಹೋಗಲೇಬೇಕು ಇಲ್ಲ ಬೇಡ ಎಲ್ಲರೂ ಹೋಗಲಿ ನೀನು ಹೋಗಬೇಡ ಲೈಕ್ ಇಲ್ಲ ಮಮ್ಮಿ ಮ್ಯಾಂಡೇಟ್ರಿ ಹೋಗಲೇಬೇಕು ಇಲ್ಲಾಂದ್ರೆ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ ಇಲ್ಲ ಕೆಲಸದಿಂದ ತೆಗ್ದಾಕ್ತಾರೆ ಅಂತಲ್ಲ ಏನು ಬಟ್ ನೆಸೆಸರಿ ಇರಲಿಲ್ಲ ನಾನು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದೆ ತೆಗ್ದಾಕಿದ್ರೆ ಹೋಗಿ ಬೇಡ ಬಿಡು ಮನೇಲಿರು ಅಂತ ಹೇಳ್ತಾರೆ ಸೊ ಅದು ಪ್ರಾಬ್ಲಮ್ ನನಗೆ ನನ್ನ ಕೆಲ್ಸಕ್ಕೆ ಸೇರ್ಕೊಂಡು ನಂಗೊಂದು ಸ್ವಲ್ಪ ಫ್ರೀಡಮ್ ಬೇಕು ಅಂತ ಯಾಕಂದ್ರೆ ಮಮ್ಮಿ ಮನೆಯಿಂದ ಆಚೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ದೆ ಸರಿ ಆಮೇಲೆ ನಾನು ಅಷ್ಟೊತ್ತಿಗಾಗಲೇ ಮುರಳಿ ಪರಿಚಯ ಆಗಿದ್ರು ಅಮ್ಮಂಗೆ ನಾನು 2010 ಪರಿಚಯ ಮಾಡಿಸ್ಕೊಟ್ಬಿಟ್ಟಿದ್ದೆ ಸೊ ಆಗ ಪರಿಚಯ ಆಗಿದ್ದು ಇನ್ನು ಬಿಗಿನಿಂಗ್ ಅಮ್ಮ ಓಕೆ ಹೇಳಿದ್ದಾರೆ ಅಪ್ಪ ನೋ ಹೇಳಿದ್ದಾರೆ ಆ ಸ್ಟೇಜಲ್ಲಿತ್ತು ಸೊ ದೆನ್ ಫೋನ್ ಮಾಡಿಬಿಟ್ಟು ಇಲ್ಲ ಅಮ್ಮ ಕಳ್ಸಲ್ಲ ಅಂತ ಹೇಳ್ಬಿಟ್ರು ಹಿಂಗೆ ಸುಳ್ಳು ಹೇಳಿದೆ ಬಟ್ ಸುಳ್ಳು ಅಮ್ಮ ಒಪ್ಕೊಂಡಿಲ್ಲ ಓಕೆ ಆಮೇಲೆ ಇವ್ರು ಫೋನ್ ಮಾಡಿಬಿಟ್ಟು ಇಲ್ಲ ಕಳಿಸಿ ಆಫೀಸವ್ರೆಲ್ಲ ಹೋಗ್ತಾರೆ ಅವ್ರ ಆಫೀಸಲ್ಲಿ ಆಲ್ಮೋಸ್ಟ್ ಎಲ್ಲ ನನಗೆ ಪರಿಚಯ ಇರೋರೆ ಯಾರು ಕೆಟ್ಟವ್ರು ಅಂತ ಇಲ್ಲ ಕಳಿಸಿ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ನಾನು ಹೋಗ್ತೀನಿ ನಂಗೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಅಮ್ಮ ಬಂದ್ಬಿಟ್ಟು ನೀನು ನಾನು ಕಳಿಸಿಲ್ಲ ಅಂತ ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿಸಿದ್ಯಾ ಸರಿ ಆಯಿತು ಹುಷಾರಾಗಿ ಹೋಗ್ಬಿಡ್ಪಾ ಜಾಲಿ ಓ ಮಮ್ಮಿ ಓಕೆ ಹೇಳಿದ್ರು ಹೋಗಿದ್ದಿಬ್ರು ಜೊತೆಲೇನೆ ಎಲ್ಲ ಜೊತೆಲೇ ಹೋಗಿದ್ದು ಜೊತೆಲೇ ಬಂದಿದ್ದು ಓಕೆ ಆ ಸತಿ ಆಯಿತು ಆ್ಯಂಡ್ ಅಮ್ಮ ಫೋನ್ ಮಾಡಿದಾಗೆಲ್ಲ ಸುಳ್ಳು ಅಮ್ಮ ಮೀಟಿಂಗಲ್ಲಿದ್ದೀನಿ ಆಚೆ ಫ್ರೆಂಡ್ಸ್ ಜೊತೆ ಇದ್ದಾಗ ನನ್ಗೆ ಮಾತಾಡೋಕ್ಕಾಗಲ್ಲ ಗಲಾಟೆ ಇರುತ್ತೆ ಸೊ ಮೀಟಿಂಗಲ್ಲಿದ್ದೀನಿ ಆಮೇಲೆ ಮಾಡ್ತೀನಿ ಟ್ರೈನಿಂಗಲ್ಲಿದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಬಂದೆ ಸೊ ನೆಕ್ಸ್ಟ್ ಇಯರ್ ಸೇಮ್ ಮತ್ತೆ ಗೋವಾ ಹೋಗಬೇಕಿತ್ತು ಎವ್ರಿ ಇಯರ್ ಜಾನಲ್ಲಿ ನಾವು ಗೋವಾ ಹೋಗ್ತೀವಿ ಸೊ ಮತ್ತೆ ಗೋವಾ ಹೋಗಬೇಕಿತ್ತು ನೆಕ್ಸ್ಟ್ ಇಯರು ಸುಮ್ಮನೆ ಹೀಗೆ ಅದು ಸುಳ್ಳು ಹೇಳೋ ಅಲ್ಲಿ ಹೋಗ್ಬೇಕಮ್ಮ ಇಲ್ಲಿ ಹೋಗ್ಬೇಕು ಆಮೇಲೆ ಒಂದು 2 years ಹೋಗಲಿಲ್ಲ ಸೊ ಅಪ್ಪಂಗೆ ಹೆಲ್ತ್ ಇಶ್ಯೂಸ್ ಅಂತೆಲ್ಲ ಹೇಳಿದ್ನಲ್ಲ ಸೊ ಹಾಗಾಗಿ 2 years ಹೋಗಿಲ್ಲ ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಹೋದಾಗ ಮಡಿಕೇರಿಲಿ ಶೂಟಿಂಗ್ ಇದೆ ಅಮ್ಮ 3 days ಶೂಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ
ಹೋಗಿದ್ದೆ. ಮಡಿಕೇರಿ ಅಂತ ಹೇಳ್ಬಿಟ್ಟು ಗೋವಾಗೆ ಹೋಗಿದ್ದೆ. ಸೊ ನಾನು ಕಮಿಟ್ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲೆಲ್ಲಿ ಟ್ರಿಪ್ಗೆ ಹೋಗಿದ್ದೀನೋ ಅಷ್ಟು ಸುಳ್ಳು ಹೇಳೇ ಹೋಗಿದ್ದೀನಿ. ಅಮ್ಮ ಹತ್ರ ಯಾವುದನ್ನು ನಿಜ ಹೇಳಿಲ್ಲ. ಆಮೇಲೆ ಮದುವೆ ಆದ್ಮೇಲೆ ಎಲ್ಲ ನಿಜ ಹೇಳ್ಬಿಟ್ಟೆ, ಅಮ್ಮ ಹಿಂಗೆ ಸುಳ್ಳು ಹೇಳಿ ಹಿಂಗೆ ಹೋಗಿದ್ದೆ ಅಂತ. ಇವಾಗ ಅದೇ ಕೇಳೋಣ ಅಂತಿದೆ, ಈ ವಿಡಿಯೋ ನೋಡಿದ್ಮೇಲೆ ಇಲ್ಲ ಇವಾಗ ಅಪ್ರೂವರ್ ಆಗ್ಬಿಟ್ಟಿದ್ದೀನಿ. ಹೋಗಿ ಹೇಳಿದ್ದೀನಿ ಅಮ್ಮ ಹತ್ರ, ನೋ ಮಮ್ಮಿ ನಾನು ಹಿಂಗೆಲ್ಲ ಮಾಡಿದ್ದೆ, ಸಾರಿ. ಲೈಕ್ ಓ ನೀನು ಇಂಥ ಕೆಲಸ ಎಲ್ಲ ಮಾಡಿದ್ದ ನೀನು, ಬಟ್ ಇವಾಗ ಅವ್ರೇನು ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಸ್ ಲೈಕ್ ಓ ಶೀಸ್ ಲೈಕ್ ಓಕೆ. A sparkling lime drink with a twist. ಈಗ ಬ್ಯೂಟಿ ಆ್ಯಂಡ್ ಬ್ರೈನ್ಸ್ ಅಥವಾ ಬ್ಯೂಟಿ ಆರ್ ಬ್ರೈನ್ಸ್ ಎರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಎರಡು ಅಂತ ಹೇಳಬೇಡಿ, ಯಾವುದಾದ್ರೂ ಒಂದು. ಆಬ್ವಿಯಸ್ಲಿ ಎರಡು ಅಂತಾನೆ ಹೇಳಬೇಕು, ಇಲ್ಲಿ ಒಂದು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ನನ್ನನ್ನು ಕೇಳಿದ್ರೆ ಬ್ಯೂಟಿ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್, ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಈ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂದರೆ ಈವನ್ ಬ್ಯೂಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಿಫರೆನ್ಸ್ ಫಾರ್ ಬ್ರೈನ್ಸ್. ಮತ್ತು ಈ ಇಂಡಸ್ಟ್ರಿನಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅನ್ಸುತ್ತೆ ನಿಮಗೆ ಟು ಬಿ ಅ ಸಕ್ಸಸ್ಫುಲ್ ಆ್ಯಕ್ಟರ್? ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್ ಅದರ್ಸ್. ಯು ಡೋಂಟ್ ಹ್ಯಾವ್ ಟು ಫೇಕ್. ಯು ಡೋಂಟ್ ಹ್ಯಾವ್ ಟು ಬಿ ಫೇಕ್. ನೀವಾಗಿದ್ರೆ ಯು ಕ್ಯಾನ್ ಫೈಂಡ್ ಸಕ್ಸಸ್. ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಕೇಳಿದ್ರು, ಸೊ ನಾವು ಹೀಗಾಗ್ತೀವಿ, ನಾವು ಹಾಗಾಗ್ತೀವಿ, ಇಟ್ ಡಸಂಟ್ ವರ್ಕ್. ನಾನಾಗಿದ್ರೆ ವಿ ಕ್ಯಾನ್ ಫೈಂಡ್ ಅ ಸಕ್ಸಸ್. ನಿಮಗೆ ಏನು ಅನ್ಸುತ್ತೆ, ಫಸ್ಟ್ ಥಿಯೇಟರ್ ಮಾಡಿ ಆಮೇಲೆ ಸೀರಿಯಲ್ಗೆ ಹೋಗಿ, ಸೀರಿಯಲಿಂದ ಸಿನಿಮಾಗೆ ಹೋಗ್ಬೇಕಾ, ಅಥವಾ ಫಸ್ಟೇ ಸಿನಿಮಾಗೆ ಹೋಗಿ ಆಮೇಲೆ ಸೀರಿಯಲ್ಗೆ ಬರಬೇಕಾ? ಒಂದು ಕರಿಯರ್ ಪಾತ್ ಅಂತಿರತ್ತಲ್ವ, ಟಿಪಿಕಲ್ ಕರಿಯರ್ ಪಾತ್, ನಿಮ್ಮ ಪ್ರಕಾರ ಅದು ಹೇಗಿರಬೇಕು? ಪ್ರಾಪರ್ ಪಾತ್ ಅಂತ ಏನೂ ಇಲ್ಲ. ಆಬ್ವಿಯಸ್ಲಿ ಸಿನಿಮಾ ಮಾಡೋರು ಸೀರಿಯಲ್ ಮಾಡಬಾರ್ದು ಅಂತಲ್ಲ, ಅಥವಾ ಸೀರಿಯಲ್ ಮಾಡೋರು ಸಿನಿಮಾ ಮಾಡಬಾರ್ದು ಅಂತಲ್ಲ, ಅಥವಾ ಇವೆರಡೂ ಮಾಡೋರು ಥಿಯೇಟರ್ ಮಾಡಬಾರ್ದು ಅಂತೇನಿಲ್ಲ. ಯಾರು ಯಾವ್ದು ಬೇಕಾದರೂ ಮಾಡ್ಬೋದು. ಬಿಕಾಸ್ ಎಲ್ಲೋ ಒಂದ್ ಕಡೆ ನಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ, ಇರುತ್ತೆ ಆಬ್ವಿಯಸ್. ಸೊ ಆ ಥರದ್ದೇನು ರೂಲ್ಸ್ ಇಲ್ಲ ನನ್ನ ಪ್ರಕಾರ, ಯಾವ್ದು ಬೇಕಾದರೂ ಮಾಡ್ಬೋದು. ಡಿಜಿಟಲ್ ಮೀಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಈಗ ಹೊಸದಾಗಿ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು, ಯೂಟ್ಯೂಬ್ ಇದರಲ್ಲಿ ಬರೋ ಶೋಸ್ ನೀವು ನೋಡಿದ್ದೀರಾ? ಐ ಫಾಲೋ ಅಮೆಝಾನ್ ಪ್ರೈಮ್. ನನಗೆ ಯಾವ್ದಾದ್ರು ಮೂವೀಸ್ ನೋಡಬೇಕು ಅಂತಂದರೆ. ನವ್ಯ ಅವರೇ, ಈಗ ನಿಮಗೆ ಯಾವುದೋ ಒಂದು ವಿಷಯಕ್ಕೆ ತುಂಬ ಬೇಜಾರಾಗಿರುತ್ತೆ, ಅಥವಾ ಏನೋ ಒಂದು ಕಾರಣಕ್ಕೆ ಡಿಪ್ರೆಸ್ ಆಗಿರುತ್ತೆ, ಅದು ನಿಮ್ಮ ವರ್ಕ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ? ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ ನಾನು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಐ ಡೋಂಟ್ ಕ್ಯಾರಿ ಫಾರ್ವರ್ಡ್. ಸೊ ಮನೇಲಿ ಏನೋ ಒಂದು ಡಿಪ್ರೆಷನ್ ಅಂತಂದರೆ ಅದನ್ನು ಮನೇಲೇ ಬಿಟ್ಬಿಡ್ತೀನಿ. ಕೆಲಸದಲ್ಲಿ ಏನಾದರೂ ಒಂದು ಡಿಪ್ರೆಷನ್ ಅಂದರೆ ಕೆಲಸದಲ್ಲೇ ಬಿಟ್ಬಿಡ್ತೀನಿ. ಸೊ ಅಲ್ಲಿಂದ ಇಲ್ಲಿಗೆ ಕ್ಯಾರಿ ಮಾಡಲ್ಲ, ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡಲ್ಲ. ಸೊ ಇಲ್ಲಿವರೆಗೂ ಅದು ನನಗೆ ಎಫೆಕ್ಟ್ ಆಗೇ ಇಲ್ಲ ನನ್ನ ಪ್ರಕಾರ. ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಬ್ರೈನ್ ಅಥವಾ ಬ್ಯೂಟಿ ಇದೆರಡರಲ್ಲಿ ಒಂದು ಚೂಸ್ ಮಾಡಬೇಕು ಅಂತ ಹೇಳ್ತಾನೆ, ಅವಾಗ ನೀವು ಯಾವ್ದು ಚೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಬ್ರೈನ್ಸ್. ಆ್ಯಂಡ್ ವೈ ಇಸ್ ದಟ್ ಅಂದರೆ ಲೆಟರ್ ಈ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿನೇ ತಗೊಳ್ಳೋಣ ಕ್ವೆಶ್ಚನ್. ಈ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ತೊಗೋಬೇಕಂದ್ರೆ ಆಬ್ವಿಯಸ್ಲಿ ಬ್ಯೂಟಿ ಬೇಕು, ಜೊತೆಗೆ ಮೇನ್ಲಿ ಬ್ರೈನ್ ಬೇಕು. ಸೊ ಬ್ರೈನ್ ಇಲ್ದಿರ ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಎಷ್ಟೊಂದು ಜನ ಆರ್ಟಿಸ್ಟು ದೇ ಆರ್ ಬ್ಯೂಟಿಫುಲ್, ಅವ್ರಿಗೊಂದು ಎಕ್ಸ್ ಫ್ಯಾಕ್ಟರ್ ಇರುತ್ತೆ. ಬ್ರೈನ್ ಪಾರ್ಟ್ನ ಅಸಿಸ್ಟ್ ಮಾಡೋದಕ್ಕೆ ಯಾವಾಗಲೂ ಡೈರೆಕ್ಟರ್ ಇದ್ದೇ ಇರ್ತಾರೆ. ಅವರು ಹೇಳ್ಕೊಟ್ಟಿದ್ದನ್ನ ಇವ್ರು ಮಾಡಿದ್ರೆ ಆಗೋಯ್ತಲ್ವಾ, ಅವರೇ ಜಾಸ್ತಿ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ ನಿಮ್ಗೆ ಅನ್ಸಲ್ವಾ? ನೋ, ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ಡೈರೆಕ್ಟ್ರ್ ಏನು ಹೇಳ್ಕೊಡ್ತಾರೋ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿರಬೇಕು ಅಂದರೆ ನಮಗೂ ಸಹ ಬ್ರೈನ್ ಇರಬೇಕಲ್ವಾ? ಓಕೆ ನವ್ಯ ಅವರೇ, ನಿಮ್ಮ ಪವರ್ ಮಂತ್ರ ಏನು? ನೀವು ತುಂಬ ಬೇಜಾರಾದಾಗ, ಅಪ್ಸೆಟ್ ಆದಾಗ ಏನು ಹೇಳ್ಕೊತೀರಾ ನಿಮಗೆ ನೀವು ಮತ್ತೆ ಎನರ್ಜೆಟಿಕ್ ಆಗಿ ವಾಪಸ್ ಬರೋದಕ್ಕೆ? ತುಂಬ ಡಿಪ್ರೆಸ್ ಆಗಿದ್ರೆ ನಾನು ಫಿಲ್ಮ್ಸ್ ನೋಡ್ತೀನಿ. ಓಕೆ. ಸೊ ಒಬ್ಬೊಬ್ಬಳೇ ಹೊರಟೋಗ್ತೀನಿ ಮೂವಿ ನೋಡೋದಕ್ಕೆ, ನಾನು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಜೊತೆಲಿ. ಓಕೆ. ಸೊ ಅದೇ ರೀತಿ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಒಬ್ರೆ ಇಟ್ ಇಸ್ ನೈಟ್ ಶೋ, ಡೇ ಶೋ, ಐ ಡೋಂಟ್ ಕೇರ್. ಒಬ್ಬಳೇ ಹೋಗ್ತೀನಿ, ನೋಡ್ತೀನಿ, ವಾಪಸ್ ಮನೆಗೆ ಹೋಗ್ತೀನಿ. ಯಾವ ಥರ ಸಿನಿಮಾ ನೋಡ್ತೀರಾ? ಅಂಥದೇ ಇಂಥದೇ ಅಂತಲ್ಲ, ಎನಿ ಸಿನಿಮಾ ಹೋಗಿ ನೋಡಬೇಕು ಅಷ್ಟೇ. ಸಿನಿಮಾ ನೋಡಿದ್ರೆ ರಿಲ್ಯಾಕ್ಸ್. ನಿಮ್ಮ ಹಸ್ಬೆಂಡ್ ಏನು ಹೇಳಲ್ವಾ ಒಬ್ಳೆ ಹೋಗಿ? ಇದುವರೆಗೂ ಅವ್ರು ನನಗೆ ಯಾವುದೇ ವಿಷಯದಲ್ಲೂ ರಿಸ್ಟ್ರಿಕ್ಟ್ ಮಾಡಿಲ್ಲ. ಓಕೆ. ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್. ಮೊನ್ನೆ ನನಗೆ ರಾವ್ಗುಡ್ಲನಲ್ಲಿ ಶೂಟಿಂಗ್ ಇತ್ತು. ಸೊ ಇಟ್ ವಾಸ್ ಅ ನೈಟ್ ಶೂಟ್. ಪ್ಯಾಕಪ್ ಆದಾಗ ನೈಟ್ ಅರೌಂಡ್ 3:30, 4 o'clock ಆಗಿರ್ಬೋದು. ಸೊ ದೆನ್ ನಾನೇನು ಮಾಡಿದೆ, 3:30ಗೆ ಫೋನ್ ಮಾಡಿದೆ ನನ್ನ ಹಸ್ಬೆಂಡ್ಗೆ, ಹಿಂಗೆ ಆಗ್ತಿದೆ, ಇಲ್ಲಿ ನಂದು ಮುಗ್ದೋಯ್ತು, ಬಟ್ ಪ್ಯಾಕಪ್ ಆಗೋದು ಲೈಕ್ ಇಟ್ ವಿಲ್ ಬಿ ಸಮ್ 6 o'clock. ಸೊ ನಾನು ಮತ್ತೆ ಮನೆಗೆ ಬಂದು ಐ ವಿಲ್ ಬಿ ಕಂಪ್ಲೀಟ್ಲಿ ಟಯರ್ಡ್, ನಾನು ಎದ್ದು ರೆಡಿ ಆಗೋದಕ್ಕಾಗೋದಿಲ್ಲ, ಮತ್ತೆ ಎದ್ದು ನಾನು ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಡೈರೆಕ್ಟ್ಲಿ ಹಿ ಸೆಡ್, ಓಕೆ ನಂಗೆ ಲೊಕೇಶನ್ ಕಳಿಸು, ಇನ್ನೊಂದು 1/2 hour ಇರ್ತೀನಿ.
ಸೊ ಹಿ ಇಸ್ ದ್ಯಾಟ್ ಸಪೋರ್ಟಿವ್ ಟು ಮೀ. ಎನಿ ಟೈಮ್ ಎನಿವೇರ್ ಹಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ಮೀ. ಅರ್ಲಿ ಮಾರ್ನಿಂಗ್ 3 o'clock 3:30ಗೆ ನಿಮ್ಮನ್ನ ಪಿಕ್ ಮಾಡೋದಕ್ಕೆ ಬಂದಿದ್ರು. ಎಸ್. ಸೋ ಸ್ವೀಟ್. ನೀವು ಯಾವ ಥರ ಡ್ರೆಸ್ ಪ್ರಿಫರ್ ಮಾಡ್ತೀರಾ? ಇಂಡಿಯನ್ನ, ವೆಸ್ಟರ್ನ? ನಿಮ್ಮ ಹಸ್ಬೆಂಡ್ಗೆ ಯಾವ್ದು ಇಷ್ಟ? ನೀವು ಏನು ಹಾಕೊಂಡ್ರಿ? ಸಿ ಇವನ್ ದೇರ್ ಹಿ ಡಸಂಟ್ ಹ್ಯಾವ್ ಅ ರಿಸ್ಟ್ರಿಕ್ಷನ್ ಫಾರ್ ಮೀ. ಹಾಂ, ಎನಿ ಡ್ರೆಸ್ ನಿಂಗೆ ಯಾವ್ದು ಇಷ್ಟನೋ, ನಿನಗೆ ಹೆಂಗಿರಬೇಕು ಅಂತ ಇಷ್ಟನೋ ಹಂಗಿರು. ಸೊ ಅವ್ರೇನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ಇನ್ನೊಬ್ರು ಯಾರೋ ಏನೋ ಹೇಳಿದ್ರು, ಆ ಡ್ರೆಸ್ಸಲ್ಲಿ ನೀನು ಚೆನ್ನಾಗಿ ಕಾಣಲ್ಲ, ಈ ಡ್ರೆಸ್ಸಲ್ಲಿ ನೀನು ಚೆನ್ನಾಗಿ ಕಾಣಲ್ಲ. ಈ ನೆವರ್ ಸೇ ನೋ. ನೀವು ಶೂಟಿಂಗಲ್ಲಿ ಇರ್ತೀರಾ, ನಾಳೆ ಎಪಿಸೋಡ್ ಹೋಗಲೇಬೇಕಾಗಿರುತ್ತೆ, ಎಪಿಸೋಡ್ಸ್ ಬ್ಯಾಂಕಿಂಗ್ ಇರೋದಿಲ್ಲ, ಜೊತೆಗೆ ನಿಮಗೆ ಹೊರಗಡೆ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ, ನೀವು ಹೋಗಲೇಬೇಕಾಗಿರುತ್ತೆ. ಅವಾಗ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಎಮರ್ಜೆನ್ಸಿ ಅಟೆಂಡ್ ಮಾಡ್ತೀರಾ ಅಥವಾ ಶೂಟಿಂಗ್ ಅಟೆಂಡ್ ಮಾಡ್ತೀರಾ? ಎರಡೂ ಇಂಪಾರ್ಟೆಂಟೇ. ಕನ್ವಿನ್ಸ್ ಆದಷ್ಟು ಟ್ರೈ ಮಾಡ್ತೀನಿ, ನನ್ನ ಸಿಚುವೇಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಸರ್ ತುಂಬ ಎಮರ್ಜೆನ್ಸಿ ಇದೆ ಅಂತ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ. ಇಫ್ ಈ ಸೇಸ್ ಇಲ್ಲ ಆಗೋದೇ ಇಲ್ಲ ಬರಲೇಬೇಕು ಅಂದರೆ ಐ ಹ್ಯಾವ್ ನೋ ಅದರ್, ಅದು ಹಾಫ್ ಡೇ ಇದು ಹಾಫ್ ಡೇ ಕೊಡ್ತೀನಿ. ಓಕೆ, ಐ ಸೇ ಡೈರೆಕ್ಟರ್ ಸರ್ ನಾನು ಹಾಫ್ ಡೇ ಮಾತ್ರ ಇದ್ದೀನಿ, ಸೊ ಹಾಫ್ ಡೇ ಮೇಲೆ ನಾನು ಬರೋಕ್ಕಾಗೋದಿಲ್ಲ. ಅದ್ರ ಮೇಲೆ ಅವ್ರ ರಿಸ್ಕ್ ಅದು. ಸೊ ಎಷ್ಟೊತ್ತಿಗೆ ಮುಗಿಸ್ತಾರೆ, ಎಷ್ಟು ಬೇಗ ಪ್ಲಾನ್ ಮಾಡ್ಕೋತಾರೆ, ಇಟ್ ಡಿಪೆಂಡ್ಸ್ ಅಪಾನ್ ದೇರ್. ಈಗ ನೀವೊಂದು ಪಾರ್ಟಿನಲ್ಲಿ ಇರ್ತೀರಾ, ನೀವು ಎಲ್ಲರ ಅಟೆನ್ಷನ್ನು ಗೇನ್ ಮಾಡಬೇಕು, ಅದಕ್ಕೆ ಏನು ಮಾಡ್ತೀರಾ? ನನ್ನ ಪ್ರಕಾರ ನಾನು ಅದನ್ನ ಮಾಡೋದು ಬೇಡ ಅನ್ಸುತ್ತೆ. ಬಿಕಾಸ್ ಬೀಯಿಂಗ್ ಎನ್ ಸೆಲೆಬ್ರಿಟಿ, ನಾನು ಹೋದ ತಕ್ಷಣ ಆಬ್ವಿಯಸ್ಲಿ ಎಲ್ಲ ಅವರೇ ನನ್ನ ಹತ್ರ ಬಂದು ಮಾತಾಡಿಸಿ ಅವರೇ ನನ್ನ ಅಟೆನ್ಷನ್ ತೊಗೊಂಡ್ಬಿಡ್ತಾರೆ. ಸೊ ಐ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ನವ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡು ನಮ್ಮ ಜೊತೆ ನಾವು ಕೇಳೋ ಕ್ರೇಜಿ ಕ್ವೆಶ್ಚನ್ಸ್ಗೆ ನೀವು ಆನ್ಸರ್ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ. ಪ್ರಾಬಬ್ಲಿ ನಾವು ಆರ್ಟಿಸ್ಟ್ ಆಗಿ ಬರೀ ನಮ್ಮ ಪ್ರೊಫೆಷ್ನಲ್ ಲೈಫ್ ಬಗ್ಗೆನೇ ನಾವು ತುಂಬ ಇಂಟರ್ವ್ಯೂಸ್ ಕೊಟ್ಟಿರ್ತೀವಿ. ಪರ್ಸ್ನಲ್ ಲೈಫ್ ಬಗ್ಗೆ ಈ ಥರ ಇಂಟರ್ವ್ಯೂಸ್ ಮಾಡೋದು ನನ್ನ ಪ್ರಕಾರ ತುಂಬ ಕಮ್ಮಿ, ನಾನೆಲ್ಲೂ ಅಷ್ಟು ನೋಡಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಗುಡ್ ಟ್ರೈ. ಆಲ್ ದ ಬೆಸ್ಟ್ ಫಾರ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಇಷ್ಟು ಹೇಳ್ಕೊಳ್ಳೋದಕ್ಕೆ ನನಗೆ ಸ್ಪೇಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಿಮಗೆ ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಹಾಯ್, ತನ್ಮಯ್ ನನಗೆ ಒಬ್ರು ಒಳ್ಳೆ ಫ್ರೆಂಡು. ಅವ್ರದ್ದೊಂದು ಶೋ ಸ್ಟಾರ್ಟ್ ಆಗ್ತದೆ, ದ ತನ್ಮಯ್ ಕಶ್ಯಪ್ ಶೋ ಅಂತ. ನಿಮಗೆ ಸಿನಿ ಆರ್ಟಿಸ್ಟು, ಸೀರಿಯಲ್ ಆರ್ಟಿಸ್ಟ್ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ಶೋನ ನೀವು ನೋಡಲೇಬೇಕು. ನೀವು ಬರೀ ಆರ್ಟಿಸ್ಟ್ಗಳ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಮಾತ್ರ ನೀವು ತಿಳ್ಕೊಂಡಿರ್ತೀರ, ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಾರೆ ಅಂತ. ಬಟ್ ಈ ಶೋನಲ್ಲಿ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರು ಪರ್ಸ್ನಲಿ ಹೇಗಿರ್ತಾರೆ, ಅವ್ರ ಲೈಫಲ್ಲಿ ಏನೇನು ಆಗುತ್ತೆ ಪ್ರತಿಯೊಂದು ನೀವು ತಿಳ್ಕೊಳ್ಬೋದು ಇಲ್ಲಿ. ಸೊ ಈ ಶೋನ ಮಿಸ್ ಮಾಡಿದೆ ನೋಡಿ. ಈ ಶೋಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. A sparkling lime drink with a twist.